ಬಿಜೆಪಿಯಿಂದ ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಘೋಷಣೆ ಆಗ್ತಿದ್ದಂತೆ ಫುಲ್ ಆಕ್ಟಿವ್ ಆಗಿರ್ತಕ್ಕಂಥ ಮೈಸೂರಿನ ಯದುವಂಶಸ್ಥರ ಕುಡಿಯಾಗಿರ್ತಕ್ಕಂಥ ಯದುವೀರ್ ಅವರು ಇದೀಗ ಅಬ್ಬರದ ಚುನಾವಣಾ ಪ್ರಚಾರದಲ್ಲಿ ತೊಡಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ವಿಲಾಸಿ ಜೀವನವನ್ನ ಬಿಟ್ಟು ಪ್ರಜೆಗಳ ಮುಂದೆ ಯದುವೀರ್ ಅವರು ಬಂದಿರತಕ್ಕಂಥದ್ದು. ನನ್ನೊಟ್ಟಿಗೆ ಯದುವೀರ್ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಹೇಗಿದ್ದೀರಾ ಸರ್? ಈಗ ಇಷ್ಟು ದಿನ ಜನರು ನೋಡ್ತಿದ್ದ ಭಾವನೆನೇ ಬೇರೆ ಇದೆ. ಈಗ ನೀವೊಬ್ರು ಅಭ್ಯರ್ಥಿಯಾಗಿ ಜನರ ಮುಂದೆ ಹೋಗ್ತಿದ್ದೀರಾ. ಈ ಎರಡು ವ್ಯತ್ಯಾಸಗಳನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ ಸರ್? ಇದು ನಿಜವಾದ ಒಂದು ವೈಯಕ್ತಿಕವಾದ ಉಪಕ್ರಮ. ಸಾರ್ವಜನಿಕ ಜೀವನ ನನಗೆ ಇದು ಎಲ್ಲ ರೀತಿಯ ಸಿದ್ಧತೆಗಳನ್ನು ನಡೆದಿದೆ. ಇದು ಒಂದು ದೊಡ್ಡ ಅವಕಾಶ ನಮ್ಮ ಕ್ಷೇತ್ರಕ್ಕೆ, ಮೈಸೂರು ಕೊಡಗು ಕ್ಷೇತ್ರಕ್ಕೆ ಅಭಿವೃದ್ಧಿ ನೀಡೋದಕ್ಕೆ ಮತ್ತು ಇಲ್ಲಿಯ ಸಾಂಸ್ಕೃತಿಕ ಒಂದು ಬೆಳವಣಿಗೆಗೆ ಒಂದು ಅವಕಾಶ. ಸೆಳೆತ ಯಾವಾಗಿನಿಂದ ಯದುವೀರ್ ಅವರಿಗೆ ರಾಜಕೀಯಕ್ಕೆ ಬರಬೇಕು ಅನ್ನೋ ಒಂದು ಸೆಳೆತ ಯಾವಾಗಿನಿಂದ ಬಂತು ಅಂತ? ಬಹುಶಃ ಇದು ಒಂದು ವರ್ಷದಿಂದಾನೇ ನನ್ನ ಮನಸ್ಸು ಈ ಕಡೆಗೆ ಬಂದಿತ್ತು. ನೀತಿ ನಿಯಮ ಮೂಲಕ ನಾವು ಒಂದು ಬದಲಾವಣೆ ತರಬೇಕಂದ್ರೆ ಇದು ಬರೀ ರಾಜಕೀಯ ಮೂಲಕ ತರಬಹುದು. ಅದರ ಜೊತೆಗೆ ನಮಗೆ ನಿಜವಾದ ಸಮಾಜ ಸೇವೆ ಬರೀ ರಾಜಕೀಯ ಮೂಲಕ ಆಗೋದು. ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸಬೇಕಂದ್ರೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕಾದ್ರೆ ಬರೀ ಅಧಿಕಾರ ಮೂಲಕ ಮಾಡಬಹುದು, ಜನರ ಪ್ರತಿನಿಧಿಯಾಗಿ ಮಾಡಬಹುದು. ಸೊ ಅದಕ್ಕಾಗಿ ನಾನು ಜನರಲ್ಲಿ ಮನವಿ ಮಾಡ್ಕೋತಾ ಇರೋದು, ಆ ಒಂದು ಅವಕಾಶ ಕೊಡಿ ಮತ್ತು ನಮ್ಮ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿದೆ ಅದೆಲ್ಲ ಪರಿಹರಿಸಿ ಮುಂದುವರಿಯೋಣ. ಈವರೆಗೂ ಕೂಡ ಮರೆಯೋದುಂಟೆ ಮೈಸೂರು ದೊರೆಯ ಅಂತೇಳಿ ಈಗಲೂ ಕೂಡ ಜನರು ಮಾತನಾಡ್ತಾರೆ, ಜನರ ಬಾಯಲ್ಲಿ ಜನ ನಡೀತಾ. ಅದು ನಿಮ್ಮ ವಿಷನ್ ಏನಿದೆ ಸರ್ ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ? ನಿಮ್ಮ ವಿಷನ್ ಹೇಳಿದೆ ಆಗಲೇ, ನಮ್ಮ ಇಡೀ ದಕ್ಷಿಣ ಭಾರತದಲ್ಲಿ ಇದು ಪ್ರವಾಸೋದ್ಯಮಕ್ಕೆ ಕೇಂದ್ರ ಆಗಬೇಕು. ನಮ್ಮ ಜಗತ್ತಿನಲ್ಲಿ ನೀವು ಭಾರತ ಕಡೆ ನೋಡಿದ ತಕ್ಷಣನೇ ಉತ್ತರ ಭಾರತದ ಪ್ರವಾಸೋದ್ಯಮ ಸ್ಥಳಕ್ಕೆ ಅವರು ಆ ಕಡೆನೆ ಹೋಗ್ತಾರೆ. ಸೊ ಅದಕ್ಕಾಗಿ ನಾವು ನಿಜವಾಗ್ಲೂ ಇದರ ಅಭಿವೃದ್ಧಿ ಮಾಡಬೇಕಾಗಿದೆ, ನಿಜವಾದ ಒಂದು ದೊಡ್ಡ ಪ್ರಚಾರ ಮಾಡಬೇಕಾಗಿದೆ. ಮೈಸೂರು ಏನು ಕಮ್ಮಿ ಇಲ್ಲ, ಬಹಳ ದೊಡ್ಡ ಅವಕಾಶ ಇದೆ ಪ್ರವಾಸೋದ್ಯಮಕ್ಕೆ. ಆದ್ದರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿನೂ ಕೂಡ ಉತ್ತಮಗೊಳಿಸಬಹುದು. ವಿಲಾಸಿ ಜೀವನವನ್ನು ಬಿಟ್ಟು ಈಗ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೀರಿ. ಯದುವೀರ್ ಅವರು ಅಷ್ಟು ಸುಲಭವಾಗಿ ಕೈಗೆ ಸಿಗ್ತಾರಾ ಅನ್ನೋ ಒಂದು ಪ್ರಶ್ನೆಗಳು ಜನಸಾಮಾನ್ಯರ ಮುಂದೆ ಇತ್ತು. ಕಳೆದ 2 ದಿನಗಳಿಂದ ಅದಕ್ಕೆ ನೀವು ಕಾರ್ಯಚಟುವಟಿಕೆಗಳ ಮೂಲಕ ಉತ್ತರವನ್ನ ಕೊಟ್ಟಿದ್ದೀರಿ. ಬೇರೆ ರಾಜಕಾರಣಿಗಳು ಕೂಡ ಕೈಗೆ ಸಿಗೋದಿಲ್ಲ ಅಷ್ಟು ಈಸಿಯಾಗಿ. ಯದುವೀರ್ ಅವರನ್ನ ಜನಸಾಮಾನ್ಯರು ಮತ್ತೆ ಪಕ್ಷದ ಕಾರ್ಯಕರ್ತರು ಯಾವ ರೀತಿ ಟಚ್ ಮಾಡ್ತಾರೆ, ಯಾವ ರೀತಿ ಸಿಗ್ತಾರೆ ಯದುವೀರ್ ಅವರು ಅಂತ? ಬರೀ 2 ದಿನ ಅಲ್ಲ, ನೀವು 9 ವರ್ಷದಿಂದ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರು ನೋಡ್ತಾ ಬಂದಿದ್ದಾರೆ. ನಾನು ಎಲ್ಲ ಸಮಾಜದ ಕೆಲಸದಲ್ಲಿ ಯಾವಾಗಲೂ ಪಾಲ್ಗೊಳ್ತೀನಿ ಮತ್ತು ಅನೇಕ ಚಟುವಟಿಕೆಗಳಲ್ಲೂ ಕೂಡ ನಾನು ಪಾತ್ರವಾಗಿದ್ದೀನಿ. ಸೊ ಅದು ಮುಂದುವರಿತಾ ಹೋಗ್ತೀನಿ. ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತೀನಿ ಮತ್ತು ಸಾರ್ವಜನಿಕ ಜೀವನದಲ್ಲಿ ನಮಗೆ ಅವಕಾಶ ಸಿಕ್ಕರೆ ಅದು ಸಾರ್ವಜನಿಕರಲ್ಲಿ ಕೆಲಸದಲ್ಲೇ ನಾವು ಸದಾ ಪಾತ್ರ ಆಗಬೇಕು, ಅದು ಮಾಡ್ತೀವಿ. ಪೂಜನೀಯ ಭಾವನೆ ಏನಂದ್ರೆ, ರಾಜರು ಬಂದು ಕೈ ಮುಗಿಯೋದು ಬೇಡ, ನಮಗೆ ನಾವು ಮತವನ್ನ ಹಾಕ್ತೇವೆ ಅಂತೇಳಿ ಸಾಕಷ್ಟು ಕಡೆಯಿಂದ ಈಗಾಗಲೇ ಮಾತನಾಡ್ತಿದ್ದಾರೆ. ಯಾಕಂದ್ರೆ ಮತ್ತೊಂದು ಕಡೆ ಇನ್ನೊಂದು ವಿರೋಧ ಏನು ಅಂತ ಹೇಳಿದ್ರೆ, ರಾಜರು ರಾಜರಾಗೇ ಇದ್ರೆ ಸಾಕು, ಪ್ರಜೆಗಳ ಸೇವೆಗೆ ಯಾಕೆ ಈ ರೀತಿ ನಡು ರೋಡಿಗೆ ಬರ್ತಾರೆ ಅನ್ನೋ ಒಂದು ಟೀಕೆಗಳು ಕೂಡ ಇದೆ. ಈ ರೀತಿ ಟೀಕೆಗಳನ್ನು ಯಾವ ರೀತಿ ನಿಭಾಯಿಸ್ತಾರೆ ಸರ್? ಈಗಿನ ವ್ಯವಸ್ಥೆಯಲ್ಲಿ ಒಬ್ಬ ಅಭ್ಯರ್ಥಿನಾಗಿ ನಾವು ಏನೇನು ಕೆಲಸ ಮಾಡಬೇಕು ಮಾಡ್ತೀವಿ. ಜನರಿಗೆ ಹೋಗಿ ನಮ್ಮ ಆಲೋಚನೆಗಳನ್ನು ಅಥವಾ ನಮ್ಮ ಏನು ಮಾರ್ಗ ಇದೆ, ಈ ಅಭಿವೃದ್ಧಿಗಾಗಿ ನಾವು ಏನು ದೃಷ್ಟಿ ಇದೆ ಅವ್ರಿಗೆ ನಾವು ಹಂಚ್ಕೊಳ್ಬೇಕಾಗಿದೆ ಮತ್ತು ಅವರ ಆಲೋಚನೆ ಕೂಡ ನಾವು ಸ್ವೀಕರಿಸಬೇಕಾಗಿದೆ. ಸೊ ಅದು ಎಲ್ಲನೂ ನಾವು ಮಾಡಬೇಕಾಗಿರೋ ಕೆಲಸ ಮಾಡ್ತೀವಿ. ಅದು ಅದೇ ಅರಮನೆಯಿಂದ ಬಂದ್ರೂ ಒಬ್ಬ ಸಾಮಾನ್ಯರು ಬಂದ್ರೂ ಕೂಡ ಅದು ಮಾಡಬೇಕಾಗಿದೆ ಅಭ್ಯರ್ಥಿಯಾಗಿ, ಅದನ್ನ ನಾವು ಮಾಡ್ತೀವಿ. ನಿಮಗೆ ರಾಜಕಾರಣದಲ್ಲಿ ಅತ್ಯಂತ ಇಷ್ಟಪಡುವಂತಹ ವ್ಯಕ್ತಿ ಯಾರು? ಯದುವೀರ್ ಅವರು ಪಕ್ಷದಲ್ಲಿರ್ಬೋದು, ಇಡೀ ದೇಶದಲ್ಲಿರ್ಬೋದು, ಎಲ್ಲರಿಗೂ ಸ್ಫೂರ್ತಿಯಾಗಿರೋದು ನಮ್ಮ ಪ್ರಧಾನಮಂತ್ರಿಯವರು. ಅವರು ಮಾಡ್ತಾ ಇರೋದು ಕೆಲಸ, ಅಭಿವೃದ್ಧಿ ಇರ್ಬೋದು, ಸಾಂಸ್ಕೃತಿಕ ಕಾರ್ಯ ಇರ್ಬೋದು, ಧರ್ಮ ಕಡೆ ಇರ್ಬೋದು, ಅಥವಾ ನಮ್ಮ ದೇಶದ ಒಂದು ಪ್ರಕೃತಿಯ ಕಾಳಜಿ ಇರ್ಬೋದು, ಎಲ್ಲನೂ ಬಹಳ ಶ್ಲಾಘನೀಯ. ಸೊ ಅದು ನಮ್ಮೆಲ್ಲರಿಗೂ ಒಂದು ಮಾದರಿ ಮತ್ತು ಸ್ಫೂರ್ತಿ. ಕುಟುಂಬದಲ್ಲಿ ನಿಮಗೆ ರಾಜಕೀಯಕ್ಕೆ ಬರೋದಕ್ಕೆ ಪ್ರೇರಣೆ ಯಾವ ರೀತಿ ಆಯಿತು? ನಿಮ್ಮ ಪೂರ್ವಜರ ಹೆಸರು ಹೇಳ್ಬೋದಾ, ಅಥವಾ ನಿಮ್ಮ ಫ್ಯಾಮಿಲಿ ಈಗಿರ್ತಕ್ಕಂಥವ್ರು ಯಾವ ರೀತಿ ಸಪೋರ್ಟ್ ಕೊಡ್ತಿದ್ದಾರೆ ಅಂತ? ಅವ್ರು ಎಲ್ಲ ಕೆಲಸ ಏನೇ ಮಾಡಿದ್ರು ಯಾವಾಗಲೂ ಅವರ ಆಶೀರ್ವಾದ ಸಹಕಾರ ಇಲ್ಲದೇನೆ ಏನು ಯಶಸ್ವಿ ಆಗಲ್ಲ. ಸೊ ಇದರಲ್ಲೂ ಕೂಡ ಅದು ಯಾವಾಗ ಅವರ ಆಶೀರ್ವಾದ ಇದೆ ಮತ್ತು ಅವರ ಸಹಕಾರ ಇದೆ. ಪವರ್ ಟಿವಿ ವಾಹಿನಿಯ ಮೂಲಕ ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಏನ್ ಕೇಳಕ್ಕೆ ಇಷ್ಟಪಡ್ತಾರೆ, ಏನ್ ಮನವಿ ಮಾಡಕ್ಕೆ ಇಷ್ಟಪಡ್ತಾರೆ? ಪವರ್ ಟಿವಿ ವಾಹಿನಿ ಹೆಸರನ್ನ ಉಲ್ಲೇಖ ಮಾಡಬಹುದು.
ಕಳೆದ 9 ವರ್ಷದಿಂದ ನನ್ನ ದತ್ತು ಸ್ವೀಕಾರ ಆಗಿದ ನಂತರ ನಾನು ಇಲ್ಲಿ ಸಮಾಜದ ಎಲ್ಲ ನಿಮ್ಮ ಕಾರ್ಯಕ್ರಮಗಳಿರ್ಬೋದು, ಸೇವಾ ಇರ್ಬೋದು, ಅಥವಾ ನಮ್ಮ ಅನೇಕ ಚಟುವಟಿಕೆಗಳಿರ್ಬೋದು, ಧಾರ್ಮಿಕ ಕಡೆ, ಸಾಂಸ್ಕೃತಿಕ ಕಡೆ ಎಲ್ಲದರಲ್ಲೂ ಭಾಗಿಯಾಗಿ ನಿಮ್ಮ ಒಬ್ಬ ಮಗನ ಥರ, ನಿಮ್ಮ ಒಬ್ಬ ಸಹೋದರ ಥರ ನೀವು ಎಲ್ಲರೂ ಸ್ವೀಕರಿಸಿದ್ದೀರಾ. ನಾನು ಚಿರಋಣಿಯಾಗಿದ್ದೀನಿ. ಆ ಋಣವನ್ನು ತೀರಿಸಲಿಕ್ಕೆ ನನ್ನ ಒಂದು ಅವಕಾಶ ಕೊಡಿ ಅಂತ ನನ್ನ ಮನವಿ. ಇದು ರಾಜವಂಶಸ್ಥರಾಗಿರ್ತಕ್ಕಂಥ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಯದುವೀರ್ ಅವರ ಮಾತು. ಕ್ಯಾಮರಾಮನ್ ಹರೀಶ್ ಜೊತೆ ಸುರೇಶ್ ಬಿ, ಪವರ್ ಟಿವಿ, ಮೈಸೂರು.